ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಏನು ಸ್ಪೆಷಲ್ ಅಂತಂದರೆ, ನಾನು ನನ್ನ ಮಗ ಇಬ್ಬರು ಅವ್ರ ಅಪ್ಪನ ಮನೆಗೆ ಹೋಗ್ತಾ ಇದ್ದೀವಿ. ಫಸ್ಟು ಟೈಮ್ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಮ್ಮ ಪಾಪುಗೆ ರೆಡಿ ಮಾಡ್ತಿದ್ದೀನಿ. ಹಾಯ್ ಮಗನೇ, ಎಲ್ಲೋಗ್ತಿದ್ದೀವಿ ಇವತ್ತು? ಎಲ್ಲೋಗ್ತಿದ್ದೀವಿ ಇವತ್ತು? ಹಾಂ, ಎಲ್ಲೋಗ್ತಿದ್ದೀವಿ? ಅಪ್ಪ ಮನೆಗೆ ಹೋಗ್ತಿದ್ದೀವಿ. ಅಪ್ಪ ಮನೆಗೆ ಹೋಗ್ತಿದ್ದೀವಿ. ಯಾರು ತಾತಸ್ಕೊತಾರಿಂದ ಬರ್ಲಿವಲ್ಲ ಅಂತ. ಅಮ್ಮ ಕಡೆ ಕಣ್ಣು ನೋಡು. ಇಲ್ಲಿ ನೋಡಿ, ಇಲ್ಲಿ ಅವನು ಆಗ್ಲೇ ಅಡ್ಸರಿ ಹೆಂಗ ತಗುತ್ತಾ ಇಲ್ಲ ನೋಡಿ, ಇಲ್ಲಿ 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 ಬಂಗಾರಿ ಅವ್ರು ಕುಡಿಗ್ಯಾನ. ಅಲ್ಲೇ ಅವ್ರು ಕಡಿಗ್ಯಾನ ಕಡಿಗ್ಯಾನ ಹಾಕ್ಲಿಕ್ಕೆ ನೋಡಪ್ಪ, ಹಾಕ್ಲಿಕ್ಕೆ ನೋಡಿ. ಏನಕ್ಕೋಸ್ಕರ ವೇಟಿಂಗ್ ನಾವು? ಹಾಂ, ಈಗ ಟೈಮ್ ಸರಿ ಅಂತ ಇವಾಗ, ಅದಕ್ಕೆ 1:15 ಬಿಡೋಣ ಅಂತ ಟೈಮ್ ನೋಡ್ಬೇಕಲ್ಲ ಅದಕ್ಕೆ. ಆಯ್ತು 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 ಬೇಗ ಕರ್ಕೊಂಡು ಹೋಗ್ತೀವಿ. ಅವನು ಅವರ ತಾತು ಮನೆಗೆ ಹೋಗ್ಬೇಕಂತೆ, ಅದಕ್ಕೆ ಫಸ್ಟ್ ಟೈಮ್ ಹೋಗ್ತಾನಲ್ವ, ಸೇವಿ ಎಕ್ಸೈಟ್ ಆಗ್ಬಿಟ್ಟವನೆ. ಬೇಗ ಕರ್ಕೊಂಡು ಹೋಗಿ, ನಾನು ಬೇಗ ಕರ್ಕೊಂಡು ಹೋಗಿದ್ದೀನಿ. ಆಯ್ತು ಆಯ್ತು ಕರ್ಕೊಂಡು ಬೇಗ ಬರ್ಬೇಕು ತಾನೆ, ಬೇಗ ಕರ್ಕೊಂಡು ಹೋಗ್ಬೇಕು ಅಂದರೆ ಆಗ್ಬೇಕು. ನೋಡು ಹೋಗ್ಲಾ? ಫಸ್ಟ್ ಟೈಮ್ ಮೊಮ್ಮಗನ ಮನೆಗೆ ಕರ್ಕೊಂಡು ಹೋಗ್ತಿದ್ದೀರಾ? ಏನು ಅನಿಸ್ತೈತಮ್ಮ ನಿಮಗೆ? ನಮ್ಮ ಅಮ್ಮಗ ಮನೆ ಬಂದ್ರೆ ಅಮ್ಮಗ ಮಳಿಗೆ ಬರ್ತಾವನೆ ಅಂತ ಖುಷಿ. ಅವ್ರ ಮನೆಗೆ ಅವ್ನು ಬರ್ತಾವನೆ. ಕರೆಕ್ಟು. ಕಳಿಸ್ಕೊಡ್ತೀಯಲ್ಲ, ನಿನ್ಗೇನು ಅನಿಸ್ತೈತೆ? ಖುಷಿ ಆಗ್ತೈತೆ. ಒಂದ್ ಕಡೆ ಒಂದ್ ನೈಟ್ ಮೊಮ್ಮಗ ಇರಲ್ಲ, ಹೆಂಗಪ್ಪ ಇರೋದ್ರಿಂದ ಫೀಲ್ ಆಗ್ತೈತೆ. ಒಂದ್ ಕಡೆ ಅಜ್ಜಿ ಬಂದ ತಾತ ಮನೆಗೆ ಹೋಗ್ತಾ. ಏನು ಮಾಡ್ತಿದ್ಯಾ? ಜ್ಯೂಸ್ ಮಾಡ್ತಾ ಇದ್ದೀನಿ. ಜ್ಯೂಸ್ ನಿಂಬೆಹಣ್ಣಿನ ಪಾನಕ. ಹೊಡೋದಾ ಗೈಸ್? ಇವಾಗ ಹೊರಟಿದ್ವಿ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 2 ಗಂಟೆ. 12 ಗಂಟೆ ಅಷ್ಟರಲ್ಲಿ ಹೋಗ್ಬೇಕು ಅಂದ್ಕೊಂಡ, ಬಟ್ ಟೈಮ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ಬರೋದು ಲೇಟ್ ಆಯಿತು. ಸೊ 2 ಗಂಟೆ ಹೊರಟಿದ್ದೀವಿ. ನಾನು ನನ್ನ ಮಗ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ಎಲ್ಲ ತಂಗ ಮಮ್ಮಿ ಆನ್ ಮಾಡಿದ್ದೀನಿ. ಹಾಂ, ಬರ್ತೀನಿ. ಬಿಸ್ಲಿಗೆ ಅವನಿಗೆ ಒಂದು ವೇಲ್ ಕೊಡು. ಬಿಸಿಲು ಅವನಿಗೆ, ಬಿಸಿಲೈತೆ ಜಾಸ್ತಿ. ಹೆಂಗೆ ಅನಿಸ್ತೀವಿ? ಖುಷಿನಾ? ಕ್ಯಾನ್ ಬೇಕು. ಅವ ಬರ್ತೀನಿ, ಆಚೆ ಬರ್ಬೇಡ. ಹೆಂಗ ಅನಿಸ್ತಿದೆ ನಿನ್ಗೆ? ಖುಷಿನಾ? ಮಗನ್ ಕರ್ಕೊಂಡು ಹೋಗ್ತಿದ್ಯಲ್ಲ? ಹೆಲ್ಮೆಟ್ ಅಲ್ಲೇ ಮಡಗಿಬಿಡಿ, ಗಾಡಿ ಮೇಲೆ ಮಡಗಿ. ಫೈನಲಿ ಹೊರಟಿದ್ದೀವಿ ಗೈಸ್. ಅವಾಗೇನೆ ಹೋಗ್ಬೇಕಿತ್ತು, ಬಟ್ ಲೇಟ್ ಆಯಿತು. ಹೋಗ್ತಾ ಇದ್ದೀವಿ. ಬಿಸಿಲು ಹೊಡಿತಾ ಇದ್ದಂಗೆಲ್ಲ. ಸಾಕಾ? ಬನ್ನಿ, ಶಾಸ್ತ್ರಕ್ಕೆ ಬಂದಿರೋಲ್ಲ, ಬನ್ನಿ. ಹಾಂ, ನೀವು ಇರಲಿ ಅಂತೆ. ನಾಳೆ ದಿವಸ ಬೇಕಲ್ಲ ಮೆಮೊರಿಗೆ ನಿಮ್ಮ ಮೊಮ್ಮಗನಿಗೆ. ಹಾಂ, ಕೂತ್ಕೋ. ನೀವು ಗಾಡಿ ಬರ್ತೀರಾ? ನಮಗಿನ್ನ ಮುಂಚೆ ಹೋಗಿರ್ತೀರಾ? ಬರ್ಬೇಕು. ಅಣ್ಣನ ಹತ್ರ ಮಾತಾಡ್ಕೊಂಡು 5 ನಿಮಿಷ ಆದ್ರೂ ಹೊಂಟಿದ್ದು ನಾನು. ಅದೇ ಗೊತ್ತಾಯ್ತು, ಅಲ್ಲಿ ನಿಲ್ಸ್ತೀರಾ ಅಂತ ನಾನು 5 ನಿಮಿಷ ಹೋಲ್ಡ್ ಮಾಡಿದ್ದಲ್ಲಿ. ಇಲ್ಲ ಅವರೇ ಹೊಂಟ್ಬಿಡ್ತೀನಿ ನಾನು.
ಅಲ್ಲಿಂದ ಹೊರಟು ಬಂದ್ವಿ ನಾವು ನಮ್ಮ ಅತ್ತೆ ಮನೆ ಹತ್ರ. ಶಾಸ್ತ್ರದ ಪ್ರಕಾರ 3 ತಿಂಗಳು ಅಥವಾ 6 ತಿಂಗಳು ಅಥವಾ 9 ತಿಂಗಳಿಗೆ ಪಾಪುನ ಕರ್ಕೊಂಡೋಗ್ಬೇಕಿತ್ತು. ನಾವು ಫಂಕ್ಷನ್ ಇರೋದ್ರಿಂದ ನೆಕ್ಸ್ಟ್ ಮಂತ್ ಫಂಕ್ಷನ್ ಇದೆ. ಸೊ ಹಾಗಾಗಿ ಆ ಟೈಮಲ್ಲಿ ಡೈರೆಕ್ಟಾಗಿ ಎಂಟ್ರಿ ಕೊಡೋಕ್ಕಾಗಲ್ಲ, ಅವಾಗ ಅವ್ನಿಗೆ 4 ಮಂತ್ ಇರುತ್ತೆ ಅಂದ್ಬಿಟ್ಟು 3 ಮಂತಿಗೆ ಏನು ಶಾಸ್ತ್ರ ಇದೆ ಆ ಶಾಸ್ತ್ರದ ಪ್ರಕಾರ ಪಾಪುನ ಕರ್ಕೊಂಡು ಬಂದ್ವಿ. ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ಫುಲ್ ಎಕ್ಸೈಟ್ ಆಗಿದ್ರು, ಫಸ್ಟ್ ಟೈಮ್ ಮೊಮ್ಮಗ ಬರ್ತಿದ್ದಾನೆ ಅಂದ್ಬಿಟ್ಟು. ನಮ್ಮನೆಯವರಂತೂ ಫುಲ್ ಖುಷಿಲಿ ತೇಲ್ತಾ ಇದ್ರು. ಇಲ್ಲಿ ನಿಂತಿರೋಣಮ್ಮ. ಬಾ, ಬಿಸಿಲೈತೆ. ಏನಾಯ್ತೇನಮ್ಮ? ಒಳಗೆ ಹೋಗೋದು ಡೈರೆಕ್ಟ್ ಏನೋ ಮಾಡ್ತೀಯಾ? ನಮ್ಮ ಮನೆಯವರು ನಮ್ಮ ಮನೆ ಹತ್ರ ಬರೋಕ್ಕೂ ಮುಂಚೆ ಫಸ್ಟು ಊರಿಗೆ ಹೋಗಿ ಬಂದಿದ್ದಾರೆ. ಸೊ ನನಗೆ ಗೊತ್ತೇ ಇಲ್ಲ, ಅವ್ರು ಫುಲ್ ಡೆಕೋರೇಟ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಪಾಪುನ ವೆಲ್ಕಮ್ ಮಾಡ್ತಿರೋದಲ್ವಾ, ಸೊ ಅವನಿಗೆ ಮುಂದೆ ಒಂದು ಮೆಮೊರಿ ಇರಲಿ, ಚೆನ್ನಾಗಿರಲಿ ಅಂದ್ಬಿಟ್ಟು ಈ ರೀತಿ ಎಲ್ಲ ಫ್ಲವರಲ್ಲಿ ಡೆಕೋರೇಟ್ ಮಾಡಿದ್ದಾರೆ. ನನಗೆ ಒಂಚೂರು ಐಡಿಯಾನೇ ಇರಲಿಲ್ಲ ಅವ್ರು ಡೆಕೋರೇಟ್ ಮಾಡಿದ್ದಾರೆ ಅಂದ್ಬಿಟ್ಟು. ಅಲ್ಲೋದ್ಮೇಲೆ ನನಗೆ ಖುಷಿ ಆಯಿತು. ಸೆರಗು ಇಲ್ಲ ಏನಾರ ಬಿಡು, ಏನಾರ ಬಿಡು, ಸುಡ್ತಾವ. ಸರಿ ಅವನಿಗೊಂದ್ಸರಿ ಆಗ್ಬೇಕಾ ಪಾಪುಗೆ? ಬಿಡು, ಬೇಡ. ಅದಂಗೆ ನಿಧಾನ ನಿಧಾನ ಕೆಳಗೆ ಮೂಡ್ಸು. ಇಬ್ರು ಹಿಂದಕ್ಕೋರಿ, ಆಮೇಲೆ ದಾಟ್ಕೊಂಬರ್ರಿ, ಅಲ್ಲಿ ತೊಳಿತೀನಿ ನಾನು. ಅಲ್ಲಿ ಮಾಡ್ಕೋ ಕೂತ್ಕೊಳ್ರಿ. ನೋಡಿ ಇವಾಗ ಸರಿ ಆಯ್ತು. ಸರಿ ಮೇಲೆ ಬಾ, ಬಲಗೈ ಆ ಕಡೆ ಈ ಕಡೆ ರೈಟ್ ಹ್ಯಾಂಡ್ ಮೇಡಮ್. ರೈಟ್ ಲೆಗ್. ಹಂಗೆ ಮಗ ನೀನು ಇಟ್ಕೊಂಡು ಹೂವಿನ ಬರ್ಬೇಕಿತ್ತು. ಅಲ್ಲೇ ಅದಕ್ಕೆ ಹಿಡ್ಕೊಂಡು ಅಲ್ಲಿ ನಿಂತ್ಕೊಂಡು ನೀನು ನೀವು ಹಂಗೆ ಹಿಂಗೆ ಹೋಗ್ಬಿಡಿ. ಹಿಂಗೆ ಅಲ್ಲಿಂದ ಇದು ಮಾಡ್ಬೇಕಲ್ಲ. ಅದೇ ಅಲ್ಲಿಗೆ ನಾನು ಬರಲಿ, ಕವರ್ ಆಗಿ. ನೀವು ಬನ್ನಿ. ಅವ್ಳು ಕಂಡುಬಿಡ್ತಾಳ ಮಗ. ಇದು ಈಗ ವೆಲ್ಕಮ್ ಗಾಯ್ಸ್. ಸ್ವಾಗತ ಮೊಮ್ಮಗ್ನೆ. ತಿರ್ಗಿಸ್ಕೊ ಕೆಳಗಡೆ ಒಂದು ಕಾಲು ಇಡ್ಸು. ಇಲ್ಲಿಂದ ಬಲಗೈ ಇಡ್ತೀನಿ. ಅವ್ನು ಕಾಲಿಗೆ ಕೊಡ್ಕೋಬೇಕು ಹಂಗೆ. ಕುತ್ಕೆ ಇಟ್ಕೊಂಡಿದ್ಯಾ ನೀನು? ಕುತ್ತಿಗೆಗೆ ಫಸ್ಟ್ ಕಾಲಿಕ್. ಹಾಂ, ಇಕ್ಕು ಕಾಲಿಕ್ ಹಾಂ. ಇಲ್ಲ ಬಿಡಪ್ಪ, ಆಯ್ತು. ಆಯ್ತು, ಬಲ ಇಟ್ಟುಬಿಟ್ಟೆ, ಮುಗಿದೋಯ್ತು ಅಷ್ಟೇ. ಇನ್ನೆಷ್ಟೇ ಅಪ್ಪಿಗೆ ಎಲೆ ಕೆಜಿ ಬೇಕು. ಬಂತು. ಓ ಮನು ನಿಮ್ಮ ಬಟ್ಟೆಗಾಗುತ್ತೆ. ಯಾಕಂದ್ರೆ ನಾನು ಇಟ್ಕೊತೀನಿ, ಕೊಡಿಲಿ ನೀನು ಇಟ್ಕೊಂಡು ಇದು ಮಾಡಿ, ನಾನು ಇಟ್ಕೊತೀನಿ. ಹೋಗೋದೇ ಮಾಡೋದು ಅಲ್ಲಿ ಆಗಲ್ಲ ಅವ್ರಿಗೆ. ಕಾಲೇಜಕ್ಕೆ ತಗೊಂಡೆ ಎರಡು ಇಲ್ಲಿ ಝೂಮ್ ಮಾಡು. ಆಯ್ತು ಕಾಣಲ್ಲ. ಆಯ್ತಾ? ತೆಗಿ. ಸೂಪರ್. ಚೆನ್ನಾಗಿ ಬಂತು. ನಿಂತ್ಕೊಬೇಡ, ಒಳಗೆ ಬರಪ್ಪ. ಸಖತ್ತಾಗಿ ಈಗ ಚೆನ್ನಾಗಿ ಬಂತ. ಯಾಕಾಗ ಬಿಸಿನ ಕಾಲು ತೊಳ್ಬಿಡ್ಬೇಕು ಪಾಪುಂದ. ಬರುತ್ತೆ. ಆಗೋಯ್ತು. ನೀರು ತಂಬತ್ತೀನಿ, ತಟ್ಟೆ ಹೋಗ್ತೀನಿ. ದೇವ್ರ ಮನೆ ತಾತನ ಕೈ ಮುಗಿಯಪ್ಪ. ನಾನು ತಾತನ ಕೈ ಮುಗಿ ಅಂತ ಅವನ್ನ ಆಯ್ತು ಬಿಡು ಅಷ್ಟೇ. ನೀರು ತಂಬತ್ತೀನಿ. ತುಂಬ ತಿಂಗಳಾದ್ಮೇಲೆ ಎಳ್ಳೀರು ಕುಡಿತಾ ಇದ್ದೀನಿ. ಫಸ್ಟ್ ಟೈಮ್ ಎಳ್ಳೀರು ಕೊಟ್ಟವ್ರೆ, ಕುಡಿಬೋದು ಅಂತ ಪರ್ಮಿಷನ್ ಕೊಟ್ಟವ್ರೆ. ಆ್ಯಕ್ಚುಲಿ ಕುಡಿಬೋದು, ನಮ್ಮನೆ ಕೊಡ್ತಿರ್ಲಿಲ್ಲ. ಕುಡಿತಾ ಇದ್ದೀನಿ. ಸ್ವರ್ಗ ಸಿಕ್ತಷ್ಟು ಫೀಲ್ ಆಗ್ತೈತೆ. ಕುಡಿದ್ಯಾ? ಇಲ್ಲ, ನೀ ಕುಡಿಲ್ಲ ಮಮ್ಮಿ?
ನನ್ನ ಮಗ ಇಲ್ಲಿ ಮಲಗಿದ್ದಾನೆ ಗೈಸ್. ಅವ್ನು ಕುಡಿಯಂಗ ಅಂದ್ರೆ ಅವ್ರ ಅಪ್ಪನ ಕೇಳೋದು ಅದು ಕೇಳ್ತಾನೆ ಜಾಸ್ತಿ. ಬಾಜಿ ಕುಡಿಯ ನಮ್ಮ ಮಮ್ಮಿ ಕೂಡ ನನ್ನನ್ನು ಬಿಟ್ಬಿಟ್ಟು ಹೊರಟರು. ಅಜ್ಜಿ ಒಬ್ಬರೇ ಇರೋದ್ರಿಂದ ಅವ್ರಿಗೆ ಸ್ಟೇ ಆಗಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗೆ ರಿಟರ್ನ್ ಅವ್ರು ಹೋಗ್ತಾ ಇದ್ದಾರೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.